ಇವಾಗ್ಲೂ ಕೂಡ ನಾವು ನೋಡಿದಾಗ ಕಣ್ಣು ಒಳಗಡೆ ಫುಲ್ ಶೈನಿಂಗ್ ಇದೆ. ಅದು ಕಲ್ಲಿದ್ದೇನಾ ಅಥವಾ ಬೇರೆ ಏನಾದ್ರೂ ಏನು ಕಲ್ಲೇ? ನಾವು ನ್ಯಾಚುರಲ್ ಬಿಟ್ಟು ಏನೂ ಹಾಕಿಲ್ಲ ಕಲ್ಲಿಗೆ. ಸಾಮಾನ್ಯವಾಗಿ ಏನಾಗುತ್ತೆ, ಗ್ಲಾಸ್ ಆ ತರದ್ದೇನು ಏನು ಯೂಸ್ ಮಾಡಿಲ್ಲ. ಏನಿಲ್ಲ. ನಾವೇನ್ ಮಾಡ್ತೀವಿ, ಒಂದು ಬೆಳಕಿನ ಜೊತೆ ಆಟ ಆಡ್ತೀವಿ. ಯಾವತ್ತೇ ಈ ಬೆಳಕಿನ ಡೆಪ್ತ್ ಮೇಲೆ ನಾವೊಂದು ಕೆತ್ತನೆಗಳನ್ನ ಮಾಡ್ತೀವಿ. ನಾವು ಮೋನೋ ಕಲರ್ ಅಲ್ಲಿ ಸಾಮಾನ್ಯವಾಗಿ ಮಾಡ್ತೀವಿ. ಅಂದ್ರೆ ಅದಕ್ಕೆ ನೀವೇನು ಬಣ್ಣ ಹಚ್ಚಲ್ಲ, ನಿಮ್ಗೆ ಆದ್ರೂ ಅದು ಕ್ಲಾರಿಟಿ ಕೊಡುತ್ತೆ. ಈಗ ನನ್ನ ಮಕ್ಕ ನೋಡಿದ್ರೆ ನಿಮ್ಗೆ ಕಣ್ಣು ಬ್ಲಾಕ್ ಇದೆ, ತುಟಿ ಕೆಂಪಿದೆ, ಗಡ್ಡ ಬ್ಲಾಕ್ ಇದೆ, ಕಣ್ಣಿಗೆ ಹೊಳಪಿದೆ, ಅವೆಲ್ಲ ಏನೂ ಇರಲ್ಲ ನಮ್ಮ ಕಲ್ಲಲ್ಲಿ. ಅಲ್ಲಿ ನಮ್ಗೆ ಎರಡೇ ಅವಕಾಶ ಇರುತ್ತೆ. ಈ ಒಂದು ಇರೋ ಲೈಟ್ ಜೊತೆ ಡೆಪ್ತ್ ಜೊತೆ ನಾವು ಹೇಗೆ ಆಟ ಆಡ್ಬೋದು, ಲೈಟ್ ಜನಕ್ಕೆ ಹೇಗೆ ನಾವು ಅದನ್ನ ಮುಟ್ಟಿಸಬಹುದು ಅನ್ನೋ ಒಂದು ಅವಕಾಶ. ನಾರ್ಮಲ್ ಗಿಂತ 1 ಮಿಲಿಮೀಟರ್ ನಾನು ಜಾಸ್ತಿ ಡೆಪ್ತ್ ನ ಮಾಡ್ತೀನಿ. ನಾವು ಏನು ಲೈಟ್ ಫಿಟ್ ಮಾಡಿದರೆ ಅದಕ್ಕೆ ತಕ್ಕಂತ ರಿಫ್ಲೆಕ್ಷನ್ ಗೆ ಮಾತ್ರ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ಜಾಸ್ತಿ ನೈಸ್ ಮಾಡಿರ್ತೀರಾ ಅಲ್ಲಿ ಹೊಳೆಯೋ ರೀತಿ ಸ್ವಲ್ಪ ಏನು ಮಾಡಲ್ಲ ಸರ್, ಅದು ಲೈಟೇ ನಿಮ್ಗೆ ಕೆಲಸ ಮಾಡುತ್ತೆ. ನಾವು ಅದಕ್ಕೆ ಎಷ್ಟು ಬೇಕಷ್ಟು ಡೆಪ್ತ್ ಕೊಟ್ಟಿರ್ತೀವಿ. ನೋಡಿ, ಇನ್ನೊಬ್ರು ಸ್ಕಲ್ಪ್ಚರ್ಸ್ ಗಳಲ್ಲಿ ಸಾಮಾನ್ಯವಾಗಿ ಪೇಂಟ್ ಅಲ್ಲಿ ಪಿಕಪ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಎಷ್ಟೊಂದು ಫೀಚರ್ಸ್ ಅವರು ಡೆಪ್ತ್ ಅಲ್ಲಿ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಹಾಗೇನ್ ಮಾಡ್ತಾರೆ, ಪೇಂಟಿಂಗ್ ಅಲ್ಲಿ ಅದನ್ನ ಕಣ್ಣಿಗೆ ಬೆಳೆಯೋದು ಅದೆಲ್ಲ ಮಾಡ್ಬಿಡ್ತಾರೆ. ನನಗೆ ಅದು ಇಷ್ಟ ಇಲ್ಲ. ನನಗೆ ಯಾವುದೇ ಕೆಮಿಕಲ್ ಮುಟ್ಸಕ್ ಇಷ್ಟ ಇಲ್ಲ. ಇನ್ಕ್ಲೂಡಿಂಗ್ ಅದು ನಾವು ಬ್ಲಾಕ್ ಅಷ್ಟೇ, ಕಲ್ಲಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಬ್ಲಾಕ್ ಆಗ್ಬಿಡ್ತಿದೆ. ಒಂದು ಕೊಬ್ಬರಿನ ಸುಟ್ಟಿ ಅದು ಪೌಡರ್ ತಗೊಂಡು ಕೊಬ್ಬರಿನ ಜೊತೆ ಹಚ್ಚಿರೋದು. ಸೊ ನನಗೆ ನ್ಯಾಚುರಲ್ ಆಗಿ ಇರಬೇಕು, ಎಲ್ಲ ನಮ್ಮ ಪರಂಪರಾಗತ ಬಂದಿರೋ ಒಂದು ವಿದ್ಯೆಯಿಂದ. ಸೊ ನಾನು ಅದನ್ನ ಬಿಟ್ಟು ಯಾವ್ದನ್ನು ನಂಗೆ ಟ್ರೆಸ್ ಪಾಸ್ ಮಾಡಿ ಆರ್ಟಿಫಿಷಿಯಲ್ ಏನು ಮಾಡ್ಲಿಕ್ಕೆ ನನಗೆ ಮೊದಲಿಂದ ಇಷ್ಟ ಇರಲಿಲ್ಲ. ಸೊ ಜಸ್ಟ್ ನಾವು ಒಂದು ಬೆಳಕಿಗೆ ಆ ಒಂದು ಡೆಪ್ತ್ ನಲ್ಲಿ ನಾನು ಕಣ್ಣನ್ನ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.